ಶಾಸಕರ ಆಸ್ಟ್ರೇಲಿಯಾ ಟೂರ್ ಅಧ್ಯಯನಕ್ಕ ಇಲ್ಲ ರಣತಂತ್ರಕ್ಕ 2 ದಿನ 2 ತಂಡ 20ಕ್ಕೂ ಹೆಚ್ಚು ಶಾಸಕರು ನಾಯಕತ್ವ ಫೈಟ್ ವಿದೇಶಕ್ಕೆ ಶಿಫ್ಟ್ ಆಯ್ತಾ ಶಾಸಕರ ಟ್ರಿಪ್ ಮೇಲೆ ಹೈಕಮಾಂಡ್ ಕಣ್ಣು ಬಜೆಟ್ ಮಂಡನೆ ಬಳಿಕ ಕುರ್ಚಿ ಕ್ರಾಂತಿ ಫಿಕ್ಸಾ ಇದೇ ಹೊತ್ತಿನ ಕಂಡಿದ್ದು ಕಾಣದ್ದು ನಾನು ಚೈತ್ರ ಹರೀಶ್ ಕಾಂಗ್ರೆಸ್ ಶಾಸಕರಿಂದ ಫಾರಿನ್ ಟೂರ್ ನಮ್ಮ ದುಡ್ಡಲ್ಲಿ ನಾವು ಟ್ರಿಪ್ ಹೋದ್ರೆ ತಪ್ಪೇನು ಎಂದ ನಾಯಕರು ಕುರ್ಚಿ ಕದನದಿಂದಲೇ ಪ್ರವಾಸ ಎಂದ ವಿಪಕ್ಷಗಳು ಇಷ್ಟಕ್ಕೂ ವಿದೇಶಿ ಪ್ರವಾಸದ ಉದ್ದೇಶವಾದ್ರೂ ಏನು ಆಸ್ಟ್ರೇಲಿಯಾದಲ್ಲೇ ಸಿದ್ದು ಪರ ರಣತಂತ್ರ ಹೆಣಿತಾರ ಶಾಸಕರು ಸಿದ್ದು ಆಪ್ತರು ವಿದೇಶಕ್ಕೆ ಹೋಗ್ತಾ ಇದ್ದಂತೆ ಅಲರ್ಟ್ ಆಗಿದ್ಯಾಕೆ ಡಿಕೆಶಿ ಟೀಮ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ಇದು ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ಬರೂ ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನು ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವರುಂಟು, ಟೂರ್ ಹೋಯ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವರುಂಟು. ನಾಯಿ ಅಂದರೆ ನಿಯತ್ತು, ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ. ನಾವು ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. 100 ಜನ ಹೋಗೋದ್ರಲ್ಲಿ ಅವ್ರು ಯಾರೋ ಪಾಪ 15 ಜನ ಹೋಗೋರು ತಲೆ ಕೆಡಿಸ್ಕೊತಾರೆ. ಅವ್ರ ದುಡ್ಡಲ್ಲಿ ಹೋದ್ರೆ ತಪ್ಪೇನಿದೆ? ಸರ್ಕಾರ ದುಡ್ಡಲ್ಲಿ ಯಾರು ಹೋಗ್ತಿಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ, MLAಗಳೆಲ್ಲ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿದೆ? ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೆ ಹೋಗ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ಏನು. ಆಮೇಲೆ ವಿದೇಶ ಪ್ರವಾಸ ಏನು ಇವತ್ತು ಒಂದೇ ದಿನಕ್ಕೆ ಅರೇಂಜ್ ಮಾಡ್ಕೊಂಡ್ರಲ್ಲ, ಅವರು ಒಂದು 15 ದಿನ ತಿಂಗಳಿಂದಲೇ ಅರೇಂಜ್ ಮಾಡಿರ್ತಾರೆ. ಅವ್ರು ಹೇಳೋದು ಕೆಲವ್ರು ಹೇಳ್ತಾ ಇದ್ರು, ಬೆಳಗಾಂ ಅಧಿವೇಶನ ಸಂದರ್ಭದಲ್ಲೇ ಮಾತಾಡಿದ್ವಿ. ಎಸ್, ಒಂದು ವಿದೇಶಿ ಪ್ರವಾಸ ಈಗ 10 ಹಲವು ಚರ್ಚೆಗಳನ್ನ ಹುಟ್ಟು ಹಾಕಿದೆ. ಯಾಕಾಗಿ ಈ ಪ್ರವಾಸ, ಯಾರಿಗಾಗಿ ಈ ಪ್ರವಾಸ, ಟೂರ್ ಕಳಿಸ್ತಾ ಇರೋದು ಯಾರು, ಸ್ಪಾನ್ಸರ್ ಮಾಡ್ತಾ ಇರೋದು ಯಾರು ಅನ್ನೋ ಪ್ರಶ್ನೆಗಳು ಈಗ ಹುಟ್ಟುಕೊಂಡಿದ್ದು. ಡಿಕೆಶಿ ಬಣದವರು ಪರೋಕ್ಷವಾಗಿ ಟೂರ್ ಅನ್ನ ಟೀಕಿಸ್ತಾ ಇದ್ರೆ, ಸಿದ್ದು ಬಣದವರು ನಮ್ಮ ದುಡ್ಡಲ್ಲಿ ನಾವು ಟ್ರಿಪ್ ಮಾಡಿದ್ರೆ ತಪ್ಪೇನು ಅಂತಿದ್ದಾರೆ. ಕೈ ಶಾಸಕರ ಆಸ್ಟ್ರೇಲಿಯಾ ಟೂರ್ ಅಧ್ಯಯನಕ್ಕ ಇಲ್ಲ ರಣತಂತ್ರಕ್ಕ ಶಾಸಕರ ಟ್ರಿಪ್ ಮೇಲೆ ಹೈಕಮಾಂಡ್ ಕಣ್ಣು ಬಜೆಟ್ ಮಂಡನೆ ಬಳಿ ಕುರ್ಚಿ ಕ್ರಾಂತಿ ಫಿಕ್ಸಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಯಾರು ಏನು ಮಾಡಿದ್ರು ಅದು ನೇರವಾಗಿ ಲಿಂಕ್ ಆಗೋದು ಕುರ್ಚಿಗೆ. ಅವರು ಅದು ಮಾಡಿದ್ದು ಕುರ್ಚಿಗಾಗಿ, ಇವರು ಇದು ಮಾಡಿದ್ದು ಕುರ್ಚಿಗಾಗಿ ಎನ್ನುವಂತಾಗಿದೆ. ಸದ್ಯ ಕಾಂಗ್ರೆಸ್ನ ಕೆಲವು ಶಾಸಕರು ವಿದೇಶಿ ಪ್ರವಾಸ ಮಾಡ್ತಾ ಇದ್ದು ಅದು ಕೂಡ ಕುರ್ಚಿಗಾಗಿಯೇ ಅಂತ ಹೇಳಲಾಗ್ತಾ ಇದೆ. 2 ಬ್ಯಾಚ್ಗಳಾಗಿ ಕೈ ನಾಯಕರು ಆಸ್ಟ್ರೇಲಿಯಾಗೆ ತೆರಳಿದ್ದು ಅವರು ಸಿದ್ದರಾಮಯ್ಯ ಪರವಾಗಿ ವಿದೇಶಕ್ಕೆ ಹೋಗಿದ್ದಾರೆ. ಅವರ ಪ್ರವಾಸಕ್ಕೆ ಇನ್ಯಾರೋ ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈ ವಿದೇಶ ಪ್ರವಾಸಕ್ಕೆ 2 ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದು, ಕೆಲವರು ಟ್ರಿಪ್ ಹೋದ್ರೆ ತಪ್ಪೇನು ಅಂತ ಕೇಳ್ತಾ ಇದ್ರೆ, ಇನ್ನು ಕೆಲವರು ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ದಾರೆ.
ಮೊದಲ ಹಂತದಲ್ಲಿ 6 ಜನ ಶಾಸಕರು 5 ಮಂದಿ ಎಂಎಲ್ಸಿಗಳು ಫ್ಲೈಟ್ ಹತ್ತಿದ್ರು. ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ, ಸಿರುಗುಪ್ಪ ಶಾಸಕ ನಾಗರಾಜ್, ಸಿಂಧನೂರು ಶಾಸಕ ಹಂಪನಗೌಡ, ಇಂಡಿ ಶಾಸಕ ಯಶವಂತರಾಯಗೌಡ, ಎಚ್ಡಿ ತಮ್ಮಯ್ಯ ಸೇರಿದಂಗೆ 5 ಎಂಎಲ್ಸಿಗಳು ವಿದೇಶಕ್ಕೆ ಹಾರಿದ್ರು. ಇವರೆಲ್ಲ ಇಷ್ಟು ದಿನ ಯಾವುದೇ ಬಣದಲ್ಲಿ ಗುರುತಿಸಿಕೊಂಡಿರಲಿಲ್ಲ. ಹಾಗಾಗಿ ಇವರನ್ನ ತಮ್ಮನ್ನ ಸೆಳೆದುಕೊಳ್ಳೋಕೆ ಈ ಪ್ರವಾಸ ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲರಿಗೂ ಸ್ಪಾನ್ಸರ್ ಮಾಡಿ ವಿದೇಶಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಅನ್ನೋ ಮಾತುಗಳಿವೆ. ಆದರೆ ಟೂರ್ ಹೋದ ಶಾಸಕರು ಮಾತ್ರ ನಮ್ಮ ದುಡ್ಡು, ನಮ್ಮ ಟೂರು, ನಮ್ಮಿಷ್ಟ ಅಂತಿದ್ದಾರೆ. ಸುಮಾರು 2 ತಿಂಗಳ ಕೆಳಗಡೆನೆ ಫಿಕ್ಸ್ ಆಗಿರೋದು. 2 ತಿಂಗಳ ಕೆಳಗೆ ಫಿಕ್ಸ್ ಆಗಿರೋಂತ. ಹಾಗಾಗಿ ಆ ಪ್ರವಾಸ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು ನಾವು ಕಾಂಗ್ರೆಸ್ಸಿಗರಷ್ಟೇ. ಹಾಗಾಗಿ ಮನುಷ್ಯ ಆದಂತವನು ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ವಿ. ಅದಕ್ಕೆ ಬಿಟ್ರೆ ಇದಕ್ಕೇನು ವಿಶೇಷವಾಗಿ ನನಗೆ ಪಕ್ಕಾ ಮಾಹಿತಿ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತಾರೆ. ಈಗ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಎಷ್ಟು ದಿನದ ಪ್ರವಾಸ ಸರ್ ಇದು? ಬಹುತೇಕವಾಗಿ ನಾವು ಮಾರ್ಚ್ 3ಕ್ಕೆ ರಿಟರ್ನ್. ವೈಯಕ್ತಿಕ ಪ್ರವಾಸನಾ ಸರ್? ವೈಯಕ್ತಿಕ ಪ್ರವಾಸ. ಟೂರ್ ಹೋದ ನಾಯಕರೆಲ್ಲ ಇದು ವೈಯಕ್ತಿಕ ಪ್ರವಾಸ, ನಮ್ಮ ದುಡ್ಡಲ್ಲಿ ನಮ್ಮ ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಫ್ಯಾಮಿಲಿ ಜೊತೆ ಹೋಗೋರು ಸಪರೇಟ್ ಆಗಿ ಹೋಗದೆ ಗುಂಪು ಗುಂಪುಗಳಾಗಿ ಹೋಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ. ಇದು ಸಿದ್ದರಾಮಯ್ಯ ಪ್ಲಾನ್. ಸಿದ್ದರಾಮಯ್ಯ ಆಪ್ತರು ಸ್ಪಾನ್ಸರ್ ಮಾಡಿರೋ ಟ್ರಿಪ್. ತಟಸ್ಥ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ವಿದೇಶಿ ಪ್ರವಾಸದ ಪ್ಯಾಕೇಜ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಕಾಂಗ್ರೆಸ್ ನಾಯಕರ ವಿದೇಶಿ ಪ್ರವಾಸ ಈಗ ಕುದುರೆ ವ್ಯಾಪಾರದಷ್ಟೇ ಜೋರಾಗಿ ಸದ್ದು ಮಾಡ್ತಾ ಇದೆ. ಈಗ ಹೋಗ್ತಾ ಇರೋದೆಲ್ಲ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು. ಅದು ರಾಜ್ಯದಲ್ಲಿ ಕುರ್ಚಿ ಕದನದ ಬೆಂಕಿ ಹೊತ್ತಿಕೊಂಡಿರುವಾಗಲೇ ಅವರು ಫ್ಲೈಟ್ ಹತ್ತಿದ್ದಾರೆ. ಹಾಗಾಗಿ ಈ ಪ್ರವಾಸದ ಮೇಲೆ ಗುಮಾನಿಗಳಿದ್ದಿವೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಶಾಸಕರನ್ನ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಆದರೆ ಇದನ್ನ ಯಾರೂ ಸಹ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಕೈ ನಾಯಕರಂತೂ ಈ ಪ್ರವಾಸವನ್ನ ಸಮರ್ಥನೆ ಮಾಡಿಕೊಳ್ಳೋ ಕೆಲಸ ಮಾಡಿದ್ದಾರೆ. ಅವ್ರ ದುಡ್ಡಲ್ಲಿ ಹೋದ್ರೆ ತಪ್ಪೇನಿದೆ? ಒಂದು ಚರ್ಚೆ ಆಗಿತ್ತು ಸರ್, ಸರ್ಕಾರ ದುಡ್ಡಲ್ಲೇ ಹೋಗ್ತಾ ಇದ್ದಾರೆ. ಸರ್ಕಾರ ದುಡ್ಡಲ್ಲಿ ಯಾರು ಹೋಗ್ತಿಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ. MLAಗಳೆಲ್ಲೂ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿಲ್ಲ. ಹೋಗಿರೋರೆಲ್ಲ ಸಿದ್ದರಾಮಯ್ಯ ಬಣ ಅಂತ ಹೇಳಿ ಸರ್. ಯಾವ ತರ ಏನೂ ಇಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, ಹೋಗ್ತಿರೋದ್ರ ಬಗ್ಗೆ ನನ್ನ ಗಮನಕ್ಕೆ ಇಲ್ಲ ಅನ್ನುವಂಥದ್ದು. ಅವ್ರು ಹೋಗಿ ಏನು ಹೇಳ್ಬೇಕಾಗಿಲ್ಲ, CM ಏನು ಹೇಳಿ ಹೋಗ್ಬೇಕಾಗಿಲ್ಲ. ಸ್ವಂತ ಖರ್ಚಲ್ಲೇ ಅವ್ರು ಹೋಗ್ತಾರೆ ವಿದೇಶಕ್ಕೆ. ಆಮೇಲೆ ನೀವು ಮಾಧ್ಯಮದವ್ರು ಹೋಗಿ ನೀವು ನೋಡ್ಕೊಂಬನ್ನಿ. ಮತ್ತೆ ನಿಮ್ಗೇನಾರ ಇದೆಯಾ ಸರ್? ನೀವು ಹೋಗ್ತಿದ್ದೀರಾ ಸರ್? ನಾನು ಈಗಾಗಲೇ 85 ದೇಶ ನೋಡಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 85 ದೇಶ ನೋಡ್ತೀನಿ. ಇದು ಸರ್ಕಾರದ ದುಡ್ಡಲ್ಲಿ ಮಾಡ್ತಾ ಇರೋ ಪ್ರವಾಸ ಅಲ್ಲ. ಅಧ್ಯಯನ ಅಂತ ಹೇಳಿಕೊಂಡು ಜನರ ದುಡ್ಡನ್ನ ಪೋಲು ಮಾಡ್ತಾ ಇಲ್ಲ. ಹಾಗಾಗಿ ಅವರದೇ ದುಡ್ಡಲ್ಲಿ ಕುಟುಂಬ ಸಮೇತ ಟ್ರಿಪ್ ಹೋದ್ರೆ ತಪ್ಪೇನೂ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಈ ಟ್ರಿಪ್ ಹಿಂದೆ ಯಾರೋ ಇದ್ದಾರೆ. ಈ ಟ್ರಿಪ್ ಹಿಂದೆ, ಈ ಆಸ್ಟ್ರೇಲಿಯಾ ಆಟದ ಹಿಂದೆ ಆಡಿಸುವಾತ ಬೇರೆಯವನೇ ಇದ್ದಾನೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಈ ಟೂರ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಕೆಲವರು ಮಾತಾಡಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಸಂಘರ್ಷ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. 2 ಬಣಗಳು, ಹಲವು ಮೀಟಿಂಗ್ಗಳು, ಡಿನ್ನರ್, ಬ್ರೇಕ್ಫಾಸ್ಟ್, ಲಂಚ್ ಪಾಲಿಟಿಕ್ಸ್ ಸಹ ಆಗಿದೆ. ಶಾಸಕರ ಬಲ ಹೆಚ್ಚಿಸಿಕೊಳ್ಳೋ ಪ್ರಯತ್ನಗಳು ನಡೆದಿವೆ. ಇದನ್ನೆಲ್ಲ ನೋಡಿದ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಸಂಧಾನಕ್ಕೆ ಪ್ರಯತ್ನ ಮಾಡಿತ್ತು. ಇಬ್ಬರ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಮಾಡಿಸಿತ್ತು. ಆಗ ಒಬ್ಬರ ಮನೆಗೆ ಮತ್ತೊಬ್ಬರು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೇ ಆಯಿತು. ಆದರೆ ಸಮಸ್ಯೆ ಮಾತ್ರ ಬಗೆಹರಿಯಲಿಲ್ಲ. ಈಗಲೂ DK ಬಣದವರು ಕೊಟ್ಟ ಮಾತನ್ನು ನೆನಪಿಸ್ತಾನೇ ಇದ್ದಾರೆ. ಸಿದ್ದು ಬಣದವರು ಹೈಕಮಾಂಡ್ ತೀರ್ಮಾನ ಮಾಡಿ ಆಗಿದೆ. ಸಿದ್ದು 5 ವರ್ಷ ಸಿಎಂ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ.
ರೀತಿ ಕುರ್ಚಿ ಕದನ ನಂಬರ್ ಗೇಮ್ ನಡೀತಾ ಇರೋ ಹೊತ್ತಲ್ಲೇ ಕೈ ಶಾಸಕರು ವಿದೇಶಿ ಪ್ರವಾಸ ಮಾಡುವ ಪ್ರಸಂಗ ಎದುರಾಗಿದ್ದು, ಈ ಪ್ರವಾಸ ಈಗ ಇಡೀ ರಾಜ್ಯದ ಗಮನ ಸೆಳೆದುಕೊಳ್ತಾ ಇದೆ. ವೈಯಕ್ತಿಕ ಪ್ರವಾಸ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಎಲ್ಲರೂ ಒಟ್ಟೊಟ್ಟಿಗೆ ಪ್ರವಾಸ ಮಾಡ್ತಾ ಇರೋದು ಯಾವುದೇ ಒಂದು ಉದ್ದೇಶಕ್ಕಾಗಿ. ಸಿದ್ದರಾಮಯ್ಯ ಬಣದವರು ಕುರ್ಚಿ ಪಾಲಿಟಿಕ್ಸ್ ಅನ್ನ ವಿದೇಶಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಇದರಲ್ಲಿ ಸಿಎಂ ಪಾತ್ರ ಇಲ್ಲ, ಯಾರೂ ಸ್ಪಾನ್ಸರ್ ಮಾಡಿಲ್ಲ ಅಂತ ಶಾಸಕರೇ ಸ್ಪಷ್ಟಪಡಿಸಿದ್ದಾರೆ. ನಾನು ವೈಯಕ್ತಿಕ ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ದೀನಿ. ನಿಂಬಲ್ಲಿ ಗೊಂದಲ, ನಂಬಲ್ಲಿ ಏನು ನಾಯಕತ್ವ ಗೊಂದಲ ಇಲ್ಲ. ನಂಬಲ್ಲಿ ಏನು ಇಬ್ಬರು ಆರಾಮ್ ಅವ್ರ ಮನೆಯಾಗ ಅವ್ರು ಊಟ ಮಾಡಿ ಬಂದರೆ ಇವ್ರ ಮನೆಗೆ ಊಟ ಮಾಡಿ ಹೈಕಮಾಂಡ್ ಹೇಳಿದ್ದು ಕೇಳ್ತೀನಿ. ಏನು ನಾಯಕ ಗೊಂದಲ ಅದ? ಏನೂ ಗೊಂದಲ ಇಲ್ಲ. ವೈಯಕ್ತಿಕ ನಮಗಂತೂ ಇವತ್ತಿನ ನೀವು 1 ವರ್ಷ ಆಯ್ತು ನಾಯಕತ್ವ ಗೊಂದಲ ನೀವು ಹೇಳ್ತಾ ಇದ್ದೀರಿ. ಏನಾದರೂ ಆಗ್ಯದ? ಗುಂಪುಗಾರಿಕೆ ಆಗ್ಯದ? ಏನೂ ಇಲ್ಲ. ಇನ್ನು ಈ ಪ್ರವಾಸಕ್ಕೆ ಹೋಗ್ತಾ ಇರೋರು ಎಲ್ಲರೂ ಸಹ ಸಿದ್ದರಾಮಯ್ಯ ಪರವಾಗೇ ಹೋಗ್ತಾ ಇದ್ದಾರಂತೆ. ಹಾಗಾಗಿ ವಿದೇಶದಲ್ಲಿ ಕುಳಿತೆ ಸಿದ್ದು ಪರ ರಣತಂತ್ರಗಳನ್ನ ಹೆಣೆಯಬಹುದು, ಕುರ್ಚಿ ಕದನದಲ್ಲಿ ಸಿದ್ದರಾಮಯ್ಯ ಕೈ ಬಲಪಡಿಸೋ ಪ್ರಯತ್ನಗಳು ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಬಜೆಟ್ ಅಧಿವೇಶನದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ಅನ್ನೋ ಮಾತುಗಳಿದ್ದು, ಆ ಬದಲಾವಣೆಗೆ ಸಿದ್ದರಾಮಯ್ಯ ಟೀಮ್ ಈಗಿನಿಂದಲೇ ರೆಡಿ ಆಗ್ತಾ ಇದೆಯಂತೆ. ವಿದೇಶಕ್ಕೆ ಹೋಗ್ತಾ ಇರೋ ಶಾಸಕರು ಅದಕ್ಕೆ ಸ್ಪಷ್ಟನೆಯನ್ನೂ ಕೊಟ್ಟಿದ್ದಾರೆ. ಸ್ವಂತ ಖರ್ಚಿನಲ್ಲಿ ವಿದೇಶ ಪ್ರವಾಸ ಮಾಡ್ತಾ ಇದ್ದೇವೆ. ಕುರ್ಚಿ ಕದನಕ್ಕೂ ನಮ್ಮ ಪ್ರವಾಸಕ್ಕೂ ಸಂಬಂಧವೇ ಇಲ್ಲ. ವೈಯಕ್ತಿಕ ಟೂರ್ಗಳು ಆಗಾಗ ಆಗ್ತಾನೆ ಇರುತ್ತೆ. ವೈಯಕ್ತಿಕ ಪ್ರವಾಸ ಆಗಿರೋದ್ರಿಂದ ಹೈಕಮಾಂಡ್ ಅನುಮತಿಯೂ ಬೇಕಾಗಿಲ್ಲ. ನಮ್ಮ ಪ್ರವಾಸದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಬಜೆಟ್ನಲ್ಲಿ ಏನು ಬೇಕು ಅಂತ ಸಿಎಂಗೆ ಹೇಳಿದ್ದೇವೆ. ವಿದೇಶಿ ಪ್ರವಾಸಕ್ಕೆ ಯಾರೂ ಸಹ ಫಂಡಿಂಗ್ ಮಾಡಿಲ್ಲ. ಕುರ್ಚಿ ಫೈಟ್ನಲ್ಲಿ ಸಿಎಂ ನಿರ್ಧಾರವೇ ಅಂತಿಮ. ವಿದೇಶ ಪ್ರವಾಸಕ್ಕೂ ಸಿಎಂ ಡಿಸಿಎಂಗೂ ಸಂಬಂಧವೇ ಇಲ್ಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತ ಹೋಗಿರೋದ್ರಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಡಿಕೆಶಿ ಬಣದ ಕೆಲವರಿಗೆ ಈ ಟ್ರಿಪ್ ಇರಿಸು ಮುರಿಸು ಉಂಟು ಮಾಡಿದೆ. ರಾಜ್ಯದಲ್ಲಿ ಕುರ್ಚಿ ಸಮಸ್ಯೆ ಬಗೆಹರಿತಿಲ್ಲ. ಹೈಕಮಾಂಡ್ ಮುಂದೆ ಬಂದು ಕ್ಲಿಯರ್ ಆಗಿ ಏನನ್ನೂ ಹೇಳ್ತಾ ಇಲ್ಲ. ಆದ್ದರಿಂದಲೇ ಶಾಸಕರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ರೆಸಾರ್ಟ್ಗೂ ಹೋಗ್ತಾರೆ ಅಂತ ಡಿಕೆ ಬಣದ ಶಾಸಕರು ಬೇಜಾರು ಮಾಡಿಕೊಳ್ತಾ ಇದ್ದಾರೆ. ಹೈಕಮಾಂಡ್ ಈಗಲಾದರೂ ಮುಂದೆ ಬಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ, ಅದರಲ್ಲಿ ರವಿಕುಮಾರ್ 50 ಜನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ಬರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ, ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, ಡಿ.ಕೆ. ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ನಾವು. ಎಸ್, ಇದು ಹೈಕಮಾಂಡ್ ಸರಿ ಮಾಡಬೇಕಾದಂತಹ ಸಮಸ್ಯೆ. ಆದರೆ ಹೈಕಮಾಂಡ್ ಜೇನುಗೂಡಿಗೆ ಕಲ್ಲು ಹಾಕೋದು ಬೇಡ. ಏನು ಮಾತಾಡಿದ್ರೂ ಪಕ್ಷಕ್ಕೆ ತೊಂದರೆ ಆಗುತ್ತೆ, ಸರ್ಕಾರವೇ ಅಲುಗಾಡುತ್ತೆ. ಹಾಗಾಗಿ ನಿಮ್ಮ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಿ ಅಂತ ಡಿಕೆ ಮತ್ತು ಸಿದ್ದು ಇಬ್ಬರಿಗೂ ಹೇಳಿದೆಯಂತೆ. ಆದರೆ ಸಮಸ್ಯೆ ಹೇಗೆ ಬಗೆಹರಿಸಿಕೊಳ್ಳಬೇಕು ಅನ್ನೋದು ಗೊತ್ತಾಗದೆ ಸಿದ್ದು ಮತ್ತು ಡಿಕೆಶಿ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀವಿ ಅಂತ ಹೈಕಮಾಂಡ್ ಮೇಲೆಯೇ ಭಾರ ಹಾಕ್ತಾ ಇದ್ದಾರೆ. ಇದರಿಂದ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದ್ದು ಎರಡೂ ಬಣಗಳವರು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅಪ್ಪನೇ 5 ವರ್ಷ ಸಿಎಂ ಆಗಿರ್ತಾರೆ, ಹೈಕಮಾಂಡ್ ಉದ್ದೇಶ ಅದೇ ಅಂತ ಹೇಳಿದ್ರು. ಅವರು ಹೇಳಿಕೆ ಕೊಟ್ಟ ನಂತರ ಡಿಕೆ ಟೀಮ್ನವರು ರೊಚ್ಚಿಗೆದ್ದಿದ್ರು. ಈಗಲೂ ಡಿಕೆಶಿ ಟೀಮ್ ಡಿಕೆಶಿ ಸಿಎಂ ಆಗುವ ಸಮಯ ಹತ್ತಿರ ಬಂದಿದೆ, ಎಲ್ಲದಕ್ಕೂ ಒಂದು ಅಂತ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದು, ಇದರ ನಡುವೆ ಸಿದ್ದು ಟೀಮ್ ವಿದೇಶಿ ಪ್ರವಾಸಕ್ಕೆ ಹೊರಟಿದ್ದಾರೆ. ಇದರ ಬಗ್ಗೆ ನಾನು ಏನು ಮಾತಾಡಲ್ಲ ಎನ್ನುತ್ತಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಿದ್ದು ಟೀಮ್ಗೆ ಟಾಂಗ್ ಕೊಟ್ಟಿದ್ದಾರೆ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಯ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಿ ತಯಾರಿಲ್ಲ.
ನನಗೆ ಏನು ಗೊತ್ತಿಲ್ಲ, ಯಾವ ಟೂರ್ ಬಗ್ಗೆಯೂ ಗೊತ್ತಿಲ್ಲ, ನಾನು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ ಎನ್ನುತ್ತಲೇ ಅವರಿಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ, ಯಾರು ಕಳಿಸ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಪರೋಕ್ಷವಾಗಿ ಈ ಟ್ರಿಪ್ಪಿಗೆ ಯಾರೋ ಸ್ಪಾನ್ಸರ್ ಮಾಡಿದ್ದಾರೆ, ಯಾರೋ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಅದು ಹೋಗ್ತಾ ಇರೋರಿಗೆ ಗೊತ್ತು, ಕರೆದುಕೊಂಡು ಹೋಗ್ತಾ ಇರೋರಿಗೆ ಗೊತ್ತು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇದೇ ಸಮಯದಲ್ಲಿ ಕುರ್ಚಿ ಬಗ್ಗೆಯೂ ಮಾತಾಡಿದ ಡಿಕೆಶಿ ಅದರ ಬಗ್ಗೆ ಸಿದ್ದರಾಮಯ್ಯನವರೇ ಮಾತಾಡ್ತಾರೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಸಿಎಂ ಕುರ್ಚಿ ವಿಚಾರ ಸದ್ದು ಮಾಡಿದಾಗೆಲ್ಲ ಅಲ್ಲಿ ಕೊಟ್ಟ ಮಾತಿನ ವಿಚಾರ ಮುನ್ನೆಲೆಗೆ ಬರುತ್ತೆ. ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಆ ಮಾತು ಉಳಿಸಿಕೊಳ್ಳಬೇಕು ಅಂತ ಡಿಕೆಶಿ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಡಿಕೆಶಿ ಸಹ ನಾವು ಎಲ್ಲಿ ಏನು ಮಾತಾಡಿದ್ದೀವಿ ಅಂತ ನಮಗೆ ಗೊತ್ತು, ಅದರ ಬಗ್ಗೆ ಸೂಕ್ತ ಸಮಯದಲ್ಲಿ ಸಿದ್ದರಾಮಯ್ಯ ಅವರೇ ಉತ್ತರ ಕೊಡ್ತಾರೆ. ನಾವು ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಟೈಮ್ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಮಹದೇವಪ್ಪನಿಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ಬರೂ ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನು ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಇನ್ನು ಡಿಕೆಶಿ ಬೆಂಬಲಿಗರು ಸಹ ಹೈಕಮಾಂಡ್ ಶೀಘ್ರದಲ್ಲೇ ಸೂಕ್ತ ತೀರ್ಮಾನ ಕೈಗೊಳ್ಳಲಿದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕು, ಹೈಕಮಾಂಡ್ ಆದಷ್ಟು ಬೇಗ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಹೈಕಮಾಂಡ್ ಸಿದ್ದರಾಮಯ್ಯ ಡಿಕೆಶಿ ಏನು ಮಾತಾಡಿಕೊಂಡಿದ್ದಾರೆ ಅದರ ಬಗ್ಗೆ ತೀರ್ಮಾನ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ದಿನಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ, ಅದರಲ್ಲಿ ರವಿಕುಮಾರ್ 50 ಜನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ಬರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ, ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ನಾವು. ಸದ್ಯ ಕುರ್ಚಿ ವಿಚಾರದಲ್ಲಿ ಯಾರೂ ಒಂದು ಹೆಜ್ಜೆ ಮುಂದೆ ಇಟ್ಟರೂ ಅದು ಕಾಂಗ್ರೆಸ್ಗೆ ಹೊಡೆತ ಕೊಡೋ ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ಹೈಕಮಾಂಡ್ ಎಲ್ಲವನ್ನೂ ಶಾಂತವಾಗಿ ಬಗೆಹರಿಸಿಕೊಳ್ಳಬೇಕು ಅಂತ ನೋಡ್ತಾ ಇದೆ. ಇಂಥ ಹೊತ್ತಲ್ಲೇ ಕೆಲವು ಶಾಸಕರು ವಿದೇಶಕ್ಕೆ ಹಾರಿದ್ದು ಇದು ಕಾಂಗ್ರೆಸ್ ಹೈಕಮಾಂಡಿಗೂ ಟೆನ್ಷನ್ ಮಾಡಿಸಿದೆ. ಅದಕ್ಕೆ ಈಗ ಸಿದ್ದು ಬಣದ ಶಾಸಕರ ಪ್ರವಾಸದ ಮೇಲೆ ಹೈಕಮಾಂಡ್ ಕಣ್ಣು ಇಟ್ಟಿದೆಯಂತೆ. ತಮ್ಮದೇ ಮೂಲಗಳಿಂದ ಹೈಕಮಾಂಡ್ ಪ್ರವಾಸದ ಮಾಹಿತಿ ಸಂಗ್ರಹ ಮಾಡಲು ಮುಂದಾಗಿದೆಯಂತೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ಕೂಡ ಅಲರ್ಟ್ ಆಗಿದೆ. ಪಾರ್ಟಿ ನೆಪದಲ್ಲಿ ಒಟ್ಟುಗೂಡಲು ಡಿಕೆ ಟೀಮ್ ಪ್ಲಾನ್ ಮಾಡಿದೆಯಂತೆ. ಅಲ್ಲಿ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಆಪ್ತರ ಮೂಲಕ ವಿದೇಶಕ್ಕೆ ಹೊರಟವರ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರಂತೆ. ತಮಗೆ ಸಿಕ್ಕ ಮಾಹಿತಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡಲು ಡಿಕೆ ಟೀಮ್ ತೀರ್ಮಾನಿಸಿದೆ. ಇತ್ತ ಶಾಸಕರ ಪ್ರವಾಸದಿಂದ ಅಂತರ ಕಾಯ್ದುಕೊಂಡಿರೋ ಸಿಎಂ ಬಜೆಟ್ ಸಭೆಗಳಲ್ಲಿ ಬ್ಯುಸಿಯಾಗಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಅಂತಿಮ ಹಂತಕ್ಕೆ ಬಂದಂತಿದೆ. ಬಜೆಟ್ ಬಳಿಕ ಕ್ರಾಂತಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಫಾರಿನ್ ಟೂರು, ರೆಸಾರ್ಟ್ ರಾಜಕೀಯ ಅಂತ ಸಿದ್ದು ಡಿಕೆ ಬಣಗಳು ಆಕ್ಟಿವ್ ಆಗಿದ್ದು ಯಾರು ಯಾವ ಕಡೆ ಹೋಗ್ತಾರೆ, ಯಾವ ಶಾಸಕರು ಯಾರಿಗೆ ಜೈ ಅಂತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇದರ ನಡುವೆ ಒಂದಷ್ಟು ಶಾಸಕರು ಪ್ರವಾಸ ಮಾಡ್ತಾ ಇದ್ರೆ ಇನ್ನೊಂದಷ್ಟು ಶಾಸಕರು ರೆಸಾರ್ಟ್ಗೆ ಹೋಗಲು ರೆಡಿಯಾಗಿದ್ದಾರಂತೆ. ಬಜೆಟ್ ಅಧಿವೇಶನದ ಬಳಿಕ ರಾಜ್ಯದಲ್ಲಿ ಕ್ರಾಂತಿಯಾಗುತ್ತಾ? ಕುರ್ಚಿ ಉಳಿಸಿಕೊಳ್ಳಲು ಸಿದ್ದು ಮಾಡಿರೋ ರಣತಂತ್ರಗಳೇನು? ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡಲಿದೆಯಾ ಡಿಕೆ ಟೀಮ್? ಸಿದ್ದು ಬಣದ ವಿದೇಶಿ ಪ್ರವಾಸ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಜೆಟ್ಗೆ ದಿನಗಣನೆ ಇರುವಾಗ, ಬಣ ರಾಜಕೀಯ ನಡೀತಾ ಇರುವಾಗ ಸಿದ್ದು ಟೀಮ್ ವಿದೇಶಕ್ಕೆ ಹೋಗ್ತಾ ಇರೋದು ಕುರ್ಚಿ ವಿಚಾರಕ್ಕಾಗಿಯೇ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಮಂಗಳವಾರ ಶಾಸಕರು, ಪರಿಷತ್ ಸದಸ್ಯರು ಸೇರಿ 11 ಮಂದಿ ಫ್ಲೈಟ್ ಹತ್ತಿದ್ದು, ಇದರ ನಡುವೆ ಪ್ರವಾಸ ಹೋಗುವ ಲಿಸ್ಟ್ನಲ್ಲಿ ಇದ್ದ 2 ಶಾಸಕರು ದಿಢೀರಂತ ಡಿಕೆಶಿಯನ್ನ ಭೇಟಿಯಾಗಿದ್ದು ಆ ಭೇಟಿ ಭಾರೀ ಕುತೂಹಲ ಕೆರಳಿಸಿದೆ.
ಈಗ ಟ್ರಿಪ್ ಹೋಗಿರೋರೆಲ್ಲ ಸಿದ್ದರಾಮಯ್ಯ ಬಣ ಅಂತ ಹೇಳಲಾಗ್ತಾ ಇದೆ. ಈ ಟ್ರಿಪ್ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಡಿಸೈಡ್ ಆಗಿತ್ತಂತೆ. ಆಗಲೇ ಸಿದ್ದು ಪರವಾಗಿ ವಿದೇಶಕ್ಕೆ ಹೋಗೋರು ಯಾರು ಅನ್ನೋದನ್ನ ಲಿಸ್ಟ್ ಮಾಡಿಕೊಳ್ಳಲಾಗಿತ್ತಂತೆ. ಅದರಲ್ಲಿ ಶಾಸಕ ಚಳ್ಳಕೆರೆ ರಘುಮೂರ್ತಿ, ಹೊಸದುರ್ಗ ಗೋವಿಂದಪ್ಪ ಸಹ ಇದ್ರು. ಆದರೆ ಇವರು ವಿದೇಶಕ್ಕೆ ಹಾರೋದು ಬಿಟ್ಟು ಡಿಕೆಶಿಯನ್ನ ಭೇಟಿ ಮಾಡಿದ್ದಾರೆ. ಈಗ ಅವರು ಡಿಕೆಶಿಯನ್ನ ಭೇಟಿ ಮಾಡಿದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಈ ಇಬ್ಬರು ಶಾಸಕರು ಸಿದ್ದು ಟೀಮ್ ಬಿಟ್ಟು ಡಿಕೆ ಕಡೆ ಸೇರಿಕೊಂಡ್ರಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಸದ್ಯ ಸಿಎಂ ಕುರ್ಚಿ ಸಿಗಬೇಕು ಅಂದ್ರೆ ಶಾಸಕರ ಬಲ ಬೇಕು. ಶಾಸಕರ ಬಲ ಇದ್ದ ಕಾರಣದಿಂದಲೇ ಡಿಕೆಶಿಯನ್ನ ಓವರ್ಟೇಕ್ ಮಾಡಿ ಸಿದ್ದರಾಮಯ್ಯ ಸಿಎಂ ಆಗಿದ್ರು. ಈಗಲೂ ಡಿಕೆಶಿ ಸಿಎಂ ಆಗಬೇಕು ಅಂದ್ರೆ ಹೆಚ್ಚಿನ ಶಾಸಕರು ಓಕೆ ಅನ್ಬೇಕು. ಸಿದ್ದರಾಮಯ್ಯ ಹೈಕಮಾಂಡ್ ಮಾತಿಗೂ ಬಗ್ಗದೆ ಕುರ್ಚಿ ಉಳಿಸಿಕೊಳ್ಳಬೇಕು ಅಂದ್ರೆ ಅದಕ್ಕೂ ಶಾಸಕರ ಬಲ ಬೇಕು. ಶಾಸಕರ ಬಲ ಇಲ್ಲದೇ ಇದ್ರೆ ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಈಗ ಯಾವ ಬಣದಲ್ಲಿ ಗುರುತಿಸಿಕೊಳ್ಳದ ತಟಸ್ಥ ಶಾಸಕರ ಮೇಲೆ ಸಿದ್ದು ಡಿಕೆ ಕಣ್ಣಿಟ್ಟಿದ್ದು. ಅವರಿಗಾಗಿಯೇ ವಿದೇಶಿ ಪ್ರವಾಸಗಳು, ರೆಸಾರ್ಟ್ ರಾಜಕೀಯಗಳು ನಡೀತಾ ಇದೆಯಂತೆ. ಇದೆಲ್ಲದರ ಹಿನ್ನೆಲೆ ಬಜೆಟ್ ನಂತರ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಕುರ್ಚಿ ವಿಚಾರದ ಬಗ್ಗೆ ಹೈಕಮಾಂಡ್ ಸಹ ಒಂದು ನಿರ್ಣಯ ತೆಗೆದುಕೊಳ್ಳಲಿದೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇವೆ. ಅದಕ್ಕೆ ಡಿಕೆ ಬೆಂಬಲಿಗರು ಸಹ ಇನ್ನು ಕೆಲವೇ ದಿನಗಳು ಕಾದು ನೋಡಿ, ನಮಗೆ ಶುಭ ಸುದ್ದಿ ಸಿಗುತ್ತೆ ಅಂತ ಹೊಸ ಡೇಟ್ಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಮಾಡಿ ಕುರ್ಚಿ ಉಳಿಸಿಕೊಳ್ಳಬೇಕು ಅಂತ ತೀರ್ಮಾನಿಸಿರುವ ಸಿದ್ದರಾಮಯ್ಯ 2 ರಣತಂತ್ರಗಳನ್ನು ರೆಡಿ ಮಾಡಿದ್ದಾರಂತೆ. ಕುರ್ಚಿ ಕದನದ ನಡುವೆ ಬಜೆಟ್ ಮೀಟಿಂಗ್ ಅಂತ ಬ್ಯುಸಿಯಾಗಿರೋ ಸಿದ್ದರಾಮಯ್ಯ ಕೆಲವು ರಣತಂತ್ರಗಳನ್ನು ಹೆಣೆದಿದ್ದಾರಂತೆ. ಬಜೆಟ್ ಬಳಿಕ ಸಿಎಂ ಅಸಲಿ ರಾಜಕೀಯ ಆಟ ಶುರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಪವರ್ ಶೇರಿಂಗ್ಗೆ ಕೌಂಟರ್ ಕೊಡಲು 2 ಪ್ರಬಲ ಅಸ್ತ್ರ ರೆಡಿ ಮಾಡಿಕೊಂಡಿದ್ದಾರಂತೆ. ಸಿದ್ದರಾಮಯ್ಯರ ಆ 2 ಅಸ್ತ್ರ ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಬಜೆಟ್ ಮಂಡನೆ ಬಳಿಕ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು ಅಲ್ಲೇ ತಮ್ಮ ಅಸ್ತ್ರ ಪ್ರಯೋಗಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಜೆಟ್ ಅಧಿವೇಶನದ ಬಳಿಕ ದೆಹಲಿ ಪ್ರವಾಸ ಮಾಡಲಿರುವ ಸಿಎಂ ಸಿದ್ದರಾಮಯ್ಯ ರಾಹುಲ್ ಅವರನ್ನ ಭೇಟಿ ಮಾಡಲು ತೀರ್ಮಾನಿಸಿದ್ದಾರಂತೆ. ರಾಹುಲ್ ಲಭ್ಯತೆ ನೋಡಿಕೊಂಡು 4 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಲು ಪ್ಲಾನ್ ಮಾಡಿದ್ದಾರೆ. ಈ ಬಾರಿ ಏನಾದರೂ ಮಾಡಿ ಹೈಕಮಾಂಡ್ ಭೇಟಿಯಾಗಿ ಸಂಪುಟ ಪುನಾರಚನೆಗೆ ಅನುಮತಿ ಪಡೆದುಕೊಳ್ಳಲು ತೀರ್ಮಾನಿಸಿದ್ದಾರೆ. ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕಲು ಸಂಪುಟ ಪುನರ್ ರಚನೆ ತಂತ್ರ ಮಾಡಿದ್ದಾರಂತೆ. ಅದರ ಜೊತೆಗೆ ಜಾತಿ ಜನಗಣತಿ ಅಂತಿಮ ವರದಿ ಸ್ವೀಕಾರಕ್ಕೆ ತಯಾರಿ ಮಾಡಿಕೊಂಡಿದ್ದಾರಂತೆ. ಸಾಮಾಜಿಕ ಶೈಕ್ಷಣಿಕ ಗಣತಿ ವರದಿ ಬಹಿರಂಗಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ವರದಿ ಅಂತಿಮ ಆಗ್ತಾ ಇದ್ದಂತೆ ಕ್ಯಾಬಿನೆಟ್ಗೆ ತರಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಕುರ್ಚಿಗೆ ಕಂಟಕ ಬಂದರೆ ಅದರಿಂದ ಅವರನ್ನ ಪಾರು ಮಾಡೋ ಶಕ್ತಿ ಇರೋದು ಅಹಿಂದಗೆ ಮಾತ್ರ. ಸದ್ಯ ಜಾತಿ ಗಣತಿ ವರದಿಯಲ್ಲಿ ಅಹಿಂದ ಬಲ ಹೆಚ್ಚು ಅನ್ನೋದು ಗೊತ್ತಾಗಿದೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನ ಬಹಿರಂಗ ಮಾಡಲು ತೀರ್ಮಾನಿಸಿದ್ದಾರೆ. ತಮ್ಮನ್ನ ಕೆಳಗೆ ಇಳಿಸಿದ್ರೆ ಕಾಂಗ್ರೆಸ್ ಅಹಿಂದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಲು ಮುಂದಾಗಿದ್ದಾರೆ. ಆದರೆ ಅದಕ್ಕೂ ಮುನ್ನ ಹೈಕಮಾಂಡ್ಗೆ ಮನವೊಲಿಸಿ ಸಂಪುಟ ವಿಸ್ತರಣೆ ಮಾಡೋ ಪ್ಲಾನ್ ಕೂಡ ಮಾಡಿದ್ದಾರೆ. ಅದು ವರ್ಕೌಟ್ ಆಗಲಿಲ್ಲ ಅಂದ್ರೆ ಸಿದ್ದು ಅಹಿಂದ ಅಸ್ತ್ರ ಪ್ರಯೋಗಿಸಬಹುದು, ಜಾತಿ ಗಣತಿ ವರದಿಯನ್ನ ಬಹಿರಂಗ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸರ್ಕಾರಕ್ಕೆ 2 ವರ್ಷ ತುಂಬ್ತಾ ಇದ್ದಂತೆ ಶುರುವಾಗಿರೋ ಅಧಿಕಾರ ಹಂಚಿಕೆ ವಿಚಾರ ತಣ್ಣಗೆ ಆಗ್ತಾ ಇಲ್ಲ. ಇದರ ನಡುವೆ ಡಿಕೆಶಿ ಬಣದವರು ಕೊಟ್ಟ ಮಾತನ್ನ ನೆನಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಇದುವರೆಗೂ ಕೊಟ್ಟ ಮಾತಿನ ಬಗ್ಗೆ ಎಲ್ಲೂ ಬಾಯ್ಬಿಟ್ಟಿಲ್ಲ. ಆದರೆ ಈಗ ಕೊಟ್ಟ ಮಾತಿನ ಬಗ್ಗೆ ಸಮಯ ಬಂದಾಗ ಸಿದ್ದರಾಮಯ್ಯ ಅವರೇ ಮಾತಾಡ್ತಾರೆ ಅಂತ ಡಿಕೆಶಿ ಹೇಳಿದ್ದು ಇದೇ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ.